ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡುವಂತಹ ಎಳ್ಳಿನ ಬರ್ಫಿಯನ್ನು ಮಾಡ್ತಾ ಇದ್ದೀನಿ. ಪಾಕನ ಮಾಡಲಾರ್ದೆ ಈ ಬರ್ಫಿಯನ್ನು ಮಾಡ್ಕೊಳ್ಬೋದು. ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಯಾರು ಬೇಕಾದರೂ ಟ್ರೈ ಮಾಡ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮೊದಲು ನಾನು ಅರ್ಧ ಕಪ್ಪಷ್ಟು ಶೇಂಗಾನ ಮೊದಲು ಹುರ್ಕೊಳ್ತಾ ಇದ್ದೀನಿ. ಸರಿಯಾಗಿ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನಿಗೆ 1 ಕಪ್ಪಷ್ಟು ಎಳ್ಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನು ನಾವು ಸ್ವಲ್ಪ 1-2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ನಾನು ಹುರ್ಕೊಂಡಿರುವಂಥ ಎಳ್ಳಿನಿಂದ 1-2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ತೆಕ್ಕೋತಾ ಇದ್ದೀನಿ. ಆಮೇಲೆ ಈ ಎಳ್ಳನ್ನು ಯೂಸ್ ಮಾಡ್ಕೋತೀನಿ. ಅದಕ್ಕಾಗಿ ಶೇಂಗಾದ ಸಿಪ್ಪೆಯನ್ನು ತೆಕ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಇದನ್ನು ನಾವು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಿರುವಂತಹ ಶೇಂಗಾಕ್ಕೆ ನಾವು ಈಗ ಹುರ್ಕೊಂಡಿರುವಂತಹ ಎಳ್ಳನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಎಳ್ಳನ್ನು ಜಾಸ್ತಿ ನೀವು ಪುಡಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡ್ರೆ ಸಾಕು. ಈ ಥರ ಇದ್ದರೆ ಸಾಕು ನೋಡಿ. ಈಗ ನಾನು ಇದಕ್ಕೆ 1 ಕಪ್ಪಿಗೆ ಸ್ವಲ್ಪ ಕಡಿಮೆ ಇರುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ, ಜಾಸ್ತಿ ರುಚಿ ಇರೋದಿಲ್ಲ. ಈಗ ನಾನು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ನಾವು ರುಬ್ಕೊಂಡಿರುವಂತಹ ಮಿಕ್ಸರನ್ನು ಇದರೊಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಹಾಕೋದ್ರಿಂದ ಬೆಲ್ಲ ಸರಿಯಾಗಿ ಮೆಲ್ಟ್ ಆಗಿ ಈ ಥರ ಸರಿಯಾಗಿ ಮಿಕ್ಸ್ ಆಗುತ್ತೆ. ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಿಮ್ಮ ಬೆಲ್ಲ ಜಾಸ್ತಿ ಅಂಟಂಟಾಗಿದೆ ಅಂದರೆ ನೀವು ನೀರನ್ನು ಹಾಕ್ಕೊಳ್ಳಾರ್ದೇನು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ತೆಕ್ಕೊಂಡಿರುವಂತಹ ಎಳ್ಳನ್ನು ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಬರ್ಫಿ ಸರಿಯಾಗಿ ಕಾಣುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಈಗ ನಾನು ಒಂದು ಪ್ಲೇಟ್ನಲ್ಲಿ ತುಪ್ಪ ಹಚ್ಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಿಕ್ಸರನ್ನು ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ಥರ ತಟ್ಕೊಳ್ಳಿ. ಮೇಲ್ಗಡೆಯಿಂದ ಸ್ವಲ್ಪ ನಾವು ಇಟ್ಕೊಂಡಿರುವಂಥ ಎಳ್ಳನ್ನು ಹಾಕ್ಕೊಳ್ಳಿ. ಈ ಥರ ಹಾಕೋದ್ರಿಂದ ನೋಡೋದಕ್ಕೆ ಸರಿಯಾಗಿರುತ್ತೆ ಮತ್ತು ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನೀವು ಕೊಬ್ಬರಿ ತುರಿನೂ ಹಾಕ್ಕೊಳ್ಬಹುದು. ಈಗ ನಾನು ಬಿಸಿ ಇದ್ದಾಗಲೇ ಇದ್ರ ಮೇಲೆ ಕಟ್ಟನ್ನು ಹಚ್ಕೋತಾ ಇದ್ದೀನಿ. ನೀವು ನಿಮಗೆ ಬೇಕಾಗಿದ್ದ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬಹುದು. ನಾನು ಸ್ಕ್ವೇರ್ ಶೇಪ್ನಲ್ಲಿ ಈ ಬರ್ಫಿಯನ್ನು ಮಾಡಿದ್ದೀನಿ ನೋಡಿ. ಈಗ ಕಟ್ ಮಾಡಿದ ಮೇಲೆ ಇದನ್ನು ರೂಮ್ ಟೆಂಪ್ರೇಚರ್ನಲ್ಲಿ 1 ಗಂಟೆವರೆಗೂ ತಣ್ಣಗಾಲಕ್ಕೆ ಬಿಡಬೇಕು. 1 ಗಂಟೆ ಆಗಿದ್ಮೇಲೆ ಈ ಬರ್ಫಿ ರೆಡಿ ಆಗುತ್ತೆ. ಈ ಸೇಮ್ ಪ್ರೊಸೆಸ್ಸಿಂದ ನೀವು ಎಳ್ಳಿನ ಉಂಡೆನೂ ಮಾಡ್ಕೊಳ್ಬೋದು. ಅದೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ರೆಡಿಯಾಗುತ್ತೆ. ಈಗ ನೋಡಿ ನಾನು ಬರ್ಫಿಯನ್ನು ತೆಕ್ಕೋತಾ ಇದ್ದೀನಿ. ಈಸಿಯಾಗಿ ಈ ಬರ್ಫಿ ಬಂದುಬಿಡುತ್ತೆ. ಒಂದ್ಸಲ ನೀವು ಈ ಸಂಕ್ರಾಂತಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಎಳ್ಳಿನ ಬರ್ಫಿಯನ್ನು ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.